Ready? Hi, I'm Hita Chandrasekhar. ಇದು ಓದಬೇಕಾ ಜೋರಾಗೆ? Okay. Introduce yourself beyond what you are defined as in the industry. I don't know what I'm defined as in the industry actually, but if I have to introduce myself, hi, ನಾನು ಹಿತಾ ಚಂದ್ರಶೇಖರ್. I'm a happy-go-lucky person. ಖುಷಿಯಾಗಿರೋದಕ್ಕೆ ಇಷ್ಟ ನನಗೆ. I believe myself to be very positive. I look for the positives in any kind of situation. And I believe I am a very nice, kind, genuinely good human being. Open the gift and share your thoughts about carving your own niche. Okay. Itigila? I'm very excited to see what this is. Oba. Etch your story, Hita, one stone at a time. This is so sweet. ಚೆನ್ನಾಗಿದೆ, ವೆರಿ ಸ್ವೀಟ್. ಇದು ತುಂಬ ಅಪ್ರೋಪ್ರಿಯೇಟ್ ಆಗಿದೆ ಅಟ್ಲೀಸ್ಟ್ ನನ್ನ ಕರಿಯರ್ಗೆ ಇಲ್ಲಿ ತನಕ. ಯಾಕಂದರೆ ಐವ್ ಟೇಕನ್ ಅಪ್ ಪ್ರಾಜೆಕ್ಟ್ಸ್ ಆ್ಯಂಡ್ ಡನ್ ಎವ್ರಿ ಪ್ರಾಜೆಕ್ಟ್ ಲೈಕ್ ಇಟ್ಸ್ ಮೈ ಫಸ್ಟ್. ಆ್ಯಂಡ್ ಎಲ್ಲ ಪ್ರಾಜೆಕ್ಟ್ಗೂ ಅಷ್ಟೇ ಎಕ್ಸೈಟೆಡ್ ಆಗಿರ್ತೀನಿ, ಅಷ್ಟೇ ಪ್ರಿಪ್ರೇಷನ್ ನಡೆಸ್ತೀನಿ. ಅಬೌಟ್ ಕಾರ್ವಿಂಗ್ ಮೈ ನೀಶ್, ಅದಕ್ಕೆ ಐ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಅ ಬ್ಯಾಕ್ ಸ್ಟೋರಿ. ನಮ್ಮ ತಾತ ನನಗೆ ಯಾವಾಗಲೂ ಓದಿಸೋರು. ನಾನು ಚಿಕ್ಕವಳಿದ್ದಾಗ ಮ್ಯಾಥ್ಸ್ ಹೇಳ್ಕೊಡೋರು, ಇಂಗ್ಲೀಷ್ ಹೇಳ್ಕೊಡೋರು. ಆವಾಗ ನನಗೆ ಯಾವಾಗಲೂ ಹೇಳ್ತಾ ಇರೋರು, ಡೋಂಟ್ ಬಿ ಒನ್ ಆಫ್ ದಿ ಅದರ್ ಹಾರ್ಸಸ್ ದಟ್ ಆಲ್ಸೋ ರ್ಯಾನ್. ಅಂದರೆ ಯಾವಾಗಲೂ ಆ ಫೋಟೋ ಫಿನಿಷ್ ಮಾಡುವಂತಹ ಅಥವಾ ಫುಲ್ ರೇಸ್ನ ಫಿನಿಷ್ ಮಾಡುವಂತಹ ಮೊದಲನೇ ಕುದುರೆನೇ ಎಲ್ಲರಿಗೂ ಜ್ಞಾಪಕ ಇರುತ್ತೆ. ಮಿಕ್ಕಿದ್ದ ಕುದುರೆಗಳು ಇರ್ತವೆ, ದೇ ಆಲ್ಸೋ ರ್ಯಾನ್, ನೋಬಡಿ ವಿಲ್ ರಿಮೆಂಬರ್ ದೆಮ್. ಆ ಥರ ಆಗಬೇಡ ನೀನು ಅಂತ ನನಗೆ ಪದೇ ಪದೇ ಹೇಳ್ತಿರೋರು. ಸೊ ದ್ಯಾಟ್ಸ್ ಆಲ್ವೇಸ್ ಬಿನ್ ಅಟ್ ದ ಬ್ಯಾಕ್ ಆಫ್ ಮೈ ಮೈಂಡ್. ಸೊ ಐವ್ ಆಲ್ವೇಸ್ ಲುಕ್ಡ್ ಇಟ್, ಐವ್ ಅಂಡರ್ಸ್ಟುಡ್ ದಟ್ ಐ ಆಮ್ ಯುನೀಕ್ ಮೈ ಸೆಲ್ಫ್. I don't want to always fit into the same category, and whenever I do feel like okay ನನ್ನ ಒಂದೇ ಕ್ಯಾಟಗರಿನಲ್ಲಿ ಫಿಟ್ ಮಾಡ್ತಿದ್ದಾರೆ ಅಂದರೆ I usually break out of it. I like to try different things. I like to explore different mediums. ಸೊ ಅದಕ್ಕೆ ನಾನು ಥಿಯೇಟರಿಂದ ಶುರು ಮಾಡಿದೆ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದೆ, ಇವಾಗ ಸ್ವಲ್ಪ OTT ಸ್ಪೇಸಲ್ಲಿ ಕಾಣಿಸ್ಕೊಂಡಿದ್ದೀನಿ. ಆ್ಯಡ್ಸ್, I think I almost earned my livelihood for about 2-3 years in ads. So ಅಲ್ಲೂ ಅಷ್ಟೇ ನನಗೆ ಅನ್ಸಕ್ಕೆ ಶುರು ಆಯಿತು ತುಂಬ ಆ್ಯಡ್ಸೇ ಮಾಡ್ತಾ ಇದ್ದೀನಿ ಅಂತ. ಸೊ ನಾವು ಐವ್ ಅಗೇನ್ ಟೇಕನ್ ಅ ಬ್ಯಾಕ್ ಸೀಟ್ ಫ್ರಮ್ ಆ್ಯಡ್ಸ್ ಆ್ಯಂಡ್ ಐಮ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಮೋರ್ ಲಾಂಗ್ ಫಾರ್ಮ್ಯಾಟ್. I think I also like to keep myself on my tiptoes. ಸೊ ನನಗೆ ಎಕ್ಸೈಟ್ಮೆಂಟ್ ಕೊಡುವಂತಹ, ನನಗೆ ಚಾಲೆಂಜ್ ಮಾಡುವಂತಹ ಕೆಲಸ ನನಗೆ ಮಾಡೋದಕ್ಕೆ ಇಷ್ಟ. I think carving a niche for myself is a byproduct of that thought process. How has the journey been all the way, having come from a well-known family legacy? Okay. ನಿಜ ಹೇಳಬೇಕು ಅಂದರೆ ನಾನು ಚಿಕ್ಕವಳಾಗಿದ್ದಾಗ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ನಾನು ಬೆಳೀತಿರ್ಬೇಕಾದ್ರೆ ಬಹಳಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಅಮ್ಮ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದರು, ಅವರು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಿದ್ರು. ನನಗೇನಂದರೆ ಶೂಟ್ ವಾಸ್ ಅ ನೆಗೆಟಿವ್ ಥಿಂಗ್ ಫಾರ್ ಮೀ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಜಾಸ್ತಿ ಶೂಟಲ್ಲಿರ್ತಾರೆ. ಸೊ ಇವಾಗ ಬೇರೆ ಮಕ್ಕಳಿಗೆ ಆಫೀಸ್ಗೆ ಹೋಗ್ತಾರೆ ಅಪ್ಪ ಅಮ್ಮ, ಯಾವಾಗಲೂ ಆಫೀಸ್ ಕೆಲಸ ಮಾಡ್ತಿರ್ತಾರೆ, ಆ ಥರ ಹೇಗಿರುತ್ತೋ ನನಗೆ ಶೂಟ್. ಸೊ ಐ ವುಡ್ ಥಿಂಕ್ ಆಫ್ ಇಟ್ ಆಸ್ ಮೈ ಎನಿಮಿ. ಆ್ಯಂಡ್ ನನಗೆ ಯಾವಾಗ ಶೂಟಿಗೆ ಕರ್ಕೊಂಡು ಹೋಗ್ತಾಯಿದ್ರು, ಐ ವುಡಂಟ್ ಲೈಕ್ ಇಟ್ ಅಟ್ ಆಲ್. ಇವಾಗ ಸ್ವಲ್ಪ ಬೇಜಾರಾಗತ್ತೆ ಅದ್ರ ಬಗ್ಗೆ ಇದ್ದು ಒಬ್ಸರ್ವ್ ಮಾಡಿದರೆ ನನ್ನ ಲೈಫಲ್ಲಿ ಏನೇನೋ ನಾನು ಅಳವಡಿಸ್ಕೋಬೋದಿತ್ತು ಅಂತ. ಬಟ್ ಬ್ಯಾಕ್ ದೆನ್ ಆ್ಯಸ್ ಅ ಕಿಡ್ ನನಗೆ ಜಾಸ್ತಿ ಗೊತ್ತಿರಲಿಲ್ಲ. ಆ್ಯಂಡ್ ಐಮ್ ಲೈಕ್ ಏನಪ್ಪ ಪದೇ ಪದೇ ಮಾಡಿದ್ದೇನೆ ಮಾಡ್ತಾ ಇರ್ತಾರೆ, ಇಟ್ ಯೂಸ್ ಟು ಬಿ ವೆರಿ ಬೋರಿಂಗ್ ನನಗೆ. ಸೊ ಐ ನೆವರ್ ಥಾಟ್ ನಾನಂತೂ ಈ ಫೀಲ್ಡಿಗೆ ಬರಲ್ಲ ಅಂತಲೇ ಹೇಳ್ತಾ ಇದ್ದೆ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್, ಎಸ್ಪೆಷಲಿ ಸ್ಕೂಲಲ್ಲಿದ್ದಾಗ, ಕಾಲೇಜ್ ಬಂದಾಗ. ಬಟ್ ಏನಂದರೆ ಒಂದು ಇನ್ಕ್ಲಿನೇಷನ್ ಇತ್ತು ಯಾವಾಗಲೂ ನನಗೆ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ. ಕಾಲೇಜು ಸ್ಕೂಲಲ್ಲಿ ಏನೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀಲಿ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಡೀಲಿ,
ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಐ ವಾಸ್ ಸಾರ್ಟ್ ಆಫ್ ಅ ಜಾಕ್ ಆಫ್ ಆಲ್ ಹೇಳಬೇಕು ಅಂದರೆ. ಡ್ರಾಯಿಂಗ್ ಆಗಲಿ, ಪೇಂಟಿಂಗ್, ಸ್ಕೆಚಿಂಗ್, ಡ್ಯಾನ್ಸಿಂಗ್, ಮಿಮಿಕ್ರಿ, ಏನದು ಸ್ಪೀಚ್ಗಳು ಕೊಡ್ತಾರಲ್ಲ, ವಾಟ್ ಇಸ್ ಇಟ್ ಕಾಲ್ಡ್ ಡಿಬೇಟ್ಸ್. ಆ್ಯಂಡ್ ದರ್ ಲೈಕ್ ಯು ಲರ್ನ್ ಅಪ್ ಸ್ಪೀಚಸ್ ಆಫ್, ಐ ಡೋಂಟ್ ನೋ ವಾಟ್ ಇಸ್ ಕಾಲ್ಡ್, ಬಟ್ ಸ್ಪೀಚ್ ಕೊಡೋ ಕಾಂಪಿಟೇಷನ್, ಡಿಬೇಟ್ಗಳು, ಆಮೇಲೆ ನಾಟಕ, ಮೈಮು, ಡಾನ್ಸು ಎಲ್ಲದರಲ್ಲೂ ಇರ್ತಾಯಿದ್ದೆ. ಸೊ ಐ ವುಡ್ ಲುಕ್ ಫಾರ್ ಅನ್ ಆಪರ್ಚುನಿಟಿ ಟು ಪರ್ಫಾರ್ಮ್, ಟು ಬಿ ಆನ್ ಸ್ಟೇಜ್, ಆ್ಯಂಡ್ ಐ ವುಡ್ ಅಬ್ಸಲ್ಯೂಟ್ಲಿ ಎಂಜಾಯ್ ಇಟ್. ಐ ಥಿಂಕ್ ಅದು ಗೊತ್ತಿಲ್ಲ ಎಷ್ಟು ನಿಜಾನೋ ಎಷ್ಟು ಸುಲೋ, ಹೇಳ್ತಾರಲ್ವ ಒಂಥರ ಬ್ಲಡ್ಡಲ್ಲಿ ಬಂದ್ಬಿಡುತ್ತೆ ಅಂತ. ಆಲ್ಸೋ ಬಿಕಾಸ್ ಐ ವಾಸ್ ಎಕ್ಸ್ಪೋಸ್ ಟು ದೋಸ್ ಥಿಂಗ್ಸ್ ಗ್ರೋಯಿಂಗ್ ಅಪ್. ಅದು ಆ ಕಡೆ ಒಂದು ಸ್ವಲ್ಪ ವಾಲಿದ್ದೆ ನಾನು. ಆ್ಯಂಡ್ ಅದರಿಂದ ನನಗೆ ತುಂಬ ಗ್ರೇಸ್ ಸಿಗೋದು ಸ್ಕೂಲಲ್ಲಿ. ಐ ಮೀನ್ ಐ ವಾಸ್ ಪಾಪ್ಯುಲರ್ ಇನ್ ಸ್ಕೂಲ್ ಆ್ಯಂಡ್ ಇನ್ ಕಾಲೇಜ್. ಅದು ಇಷ್ಟ ಆಗ್ತಾಯಿತ್ತು, ಎಲ್ಲರೂ ನನಗೆ ಚೆನ್ನಾಗಿ ಮಾಡಿದೆ ಅನ್ನೋ ಒಂದು ವ್ಯಾಲಿಡೇಷನ್ ಕೊಟ್ಟಾಗ ಇಷ್ಟ ಆಗ್ತಾಯಿತ್ತು. ಬಟ್ ಅದನ್ನೇ ನಾನು ಪ್ರೊಫೆಷನ್ನಾಗಿ ತೊಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಶುರು ಮಾಡಿದಾಗ ಐ ಡಿಂಟ್ ರಿಯಲೈಸ್ ದ ಕೈಂಡ್ ಆಫ್ ಪ್ರಿವಿಲೇಜ್ ದಟ್ ಐ ಕೇಮ್ ಫ್ರಮ್. ಐ ಕಾಲ್ ಇಟ್ ಅ ಪ್ರಿವಿಲೇಜ್ ಬಿಕಾಸ್ ನನಗೆ ಇವಾಗ ಅದರದ್ದು ಅರ್ಥ ಇನ್ನೂ ಜಾಸ್ತಿ ಗೊತ್ತಾಗಿದೆ. ಆ್ಯಂಡ್ ಆವಾಗಲೂ ಅಫ್ಕೋರ್ಸ್ ಗೊತ್ತಿತ್ತು, ಬಟ್ ಇವಾಗ ಹೊಸಬ್ರನ್ನ ಮೀಟ್ ಮಾಡಿದಾಗ, ಬೇರೆಯವರ ಒಂದು ಜರ್ನಿನ ನೋಡ್ಕೊಂಡು ಬಂದಾಗ ಐ ಫೀಲ್ ಲೈಕ್ ನಾನು ಬಂದಿದ್ದು ಪ್ರಿವಿಲೇಜಿಂದಾನೆ. ಅದು ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೆಳೆಸಿದ ರೀತಿ ಆಗಲಿ, ನನಗೆ ಕೊಟ್ಟಿದ್ದಂತಹ ಎಲ್ಲ ಥರ ಫೆಸಿಲಿಟೀಸ್ ಆಗಲಿ. ಮೈ ಫಾದರ್ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ನನ್ನ ಬೇಸಿಕ್ ಎಜುಕೇಷನ್ ಒಂದು ಡಿಗ್ರಿನಾರ ನಾನು ಮಾಡ್ಕೊಂಡ ಮೇಲೇ ಐ ಕ್ಯಾನ್ ಹೊರಗಡೆ ನಾನು ಡಾನ್ಸ್ ಟೀಚರ್ ಜೊತೆ ಪರ್ಫಾರ್ಮ್ ಮಾಡೋದಾಗಲಿ ಅಥವಾ ಯಾವ್ದಾರ ಒಂದು ಥಿಯೇಟರ್ ಗ್ರೂಪ್ನ ಜಾಯಿನ್ ಮಾಡೋದಾಗಲಿ. ಹಿ ಸೆಡ್, ನೀನು ಬೇಸಿಕ್ ಡಿಗ್ರಿ ಕ್ವಾಲಿಫಿಕೇಷನ್ ಮುಗಿಸ್ಬಿಟ್ಟೆ, ವಿ ವಿಲ್ ಗಿವ್ ಯು ದ ಫ್ರೀಡಮ್ ಆಫ್ ಇಟ್ ಅಂತ. ಸೊ ದ್ಯಾಟ್ ಈಸ್ ಆಲ್ಸೋ ಅ ಪ್ರಿವಿಲೇಜ್. ಯಾಕಂದರೆ ಎಜುಕೇಷನ್ ಒಂದು ಇಂಪಾರ್ಟೆನ್ಸ್ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿತ್ತು. ಆ್ಯಂಡ್ ಅದನ್ನು ಈ ಥರ ಸ್ವಲ್ಪ ಸ್ಟ್ರಿಕ್ಟಾಗಿ ಆದ್ರೂ ಐ ಥಿಂಕ್ ಇನ್ ಅ ಪಾಸಿಟಿವ್ ವೇ ದೇ ಮೇಡ್ ಮೀ ಕಂಪ್ಲೀಟ್ ಮೈ ಎಜುಕೇಷನ್. ಸೊ ಈ ಥರದ್ದೆಲ್ಲ ಪ್ರಿವಿಲೇಜಸ್ ನಾನು ವೆನ್ ಐ ಲುಕ್ ಬ್ಯಾಕ್ ನೌ ಐ ರಿಯಲಿ ಫೀಲ್ ವೆರಿ ಪ್ರಿವಿಲೇಜ್ಡ್. ಆ್ಯಂಡ್ ಬಟ್ ವಾಟ್ ಕಮ್ಸ್ ಅಲಾಂಗ್ ವಿತ್ ಇಟ್ ಇಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಆಲ್ಮೋಸ್ಟ್ 40 ವರ್ಷದಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ದೇ ಸ್ಟಾರ್ಟೆಡ್ ವಿತ್ ಟಿ ವಿ ಸೀರಿಯಲ್ ಸಿಹಿ ಕಹಿ. ಆ್ಯಂಡ್ ಆವಾಗ ಚಿಕ್ಕವಳಾಗಿದ್ದಾಗ ನಾನು ಯಾಕೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಬ್ಯುಸಿಯಾಗಿರ್ತಾರೆ, ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ ಅನ್ನೋ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಇರ್ತಿತ್ತು. ಆದರೆ ಇವಾಗ ಬೀಯಿಂಗ್ ಎನ್ ಅಡಲ್ಟ್ ಐ ನೋ ಹೌ ಮಚ್ ದೇ ಹ್ಯಾವ್ ಸ್ಟ್ರಗಲ್ಡ್. ಸೊ ಅವರು ಕಷ್ಟಪಟ್ಟು ಬೆವರು ಸುರಿಸಿ ಅಷ್ಟೇ ಇಷ್ಟಪಟ್ಟು ಒಂದು ಹೆಸರನ್ನು ಗಳಿಸಿದ್ದಾರೆ. ಆ ಹೆಸರನ್ನು ಉಳಿಸ್ಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟಿ ನಂದಾಗತ್ತೆ. ಅದು ಬರೀ ನನ್ನ ಕೆಲಸದಲ್ಲ, ನಾನು ಹೌ ಐ ಆಮ್ ಆ್ಯಸ್ ಅ ಪರ್ಸನ್, ನಾನು ಹೇಗೆ ರಿಲೇಷನ್ಶಿಪ್ಸ್ನ ಮೇಂಟೈನ್ ಮಾಡ್ತೀನಿ, ಎಲ್ಲರ ಜೊತೆ ಹೇಗೆ ಮಾತಾಡ್ತೀನಿ, ಎಲ್ಲದರಲ್ಲೂ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ನಾವು ಅದನ್ನು ಎಫರ್ಟ್ ಹಾಕಿ ಮಾಡ್ತೀವಿ ಅಂತಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮನ ಇಷ್ಟು ವರ್ಷ ನಾನು ನೋಡ್ಕೊಂಬಂದಿರೋದ್ರಿಂದ ಅವ್ರು ಸಹಜವಾಗಿ ಇರೋದು ಆ ಥರ. ಸೊ ಅದು ಕೂಡ ಬಂದಿದೆ. ಬಟ್ ಇನ್ನೊಂದೇನು ಅಂದರೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಐ ಹ್ಯಾವ್ ಟು ಲಿವ್ ಅಪ್ ಟು ದ್ಯಾಟ್ ಸ್ಟ್ಯಾಂಡರ್ಡ್. ಆ್ಯಂಡ್ ಅವರ ಹೆಸರು ಮೇಲೆ ಡಿಪೆಂಡಾಗಿ ನಾನು ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಐ ಹ್ಯಾವ್ ಟು ಪ್ರೂವ್ ದ್ಯಾಟ್ ಐ ಆಮ್ ವರ್ದಿ ಆಫ್ ದ ಕೈಂಡ್ ಆಫ್ ವರ್ಕ್ ದ್ಯಾಟ್ ಐ ಆಮ್ ಗೆಟಿಂಗ್. ಕ್ರಿಯೇಟಿಂಗ್ ಮೈ ಓನ್ ಐಡೆಂಟಿಟಿ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಮೀ. ಐ ಥಿಂಕ್ ಐ ಆಮ್ ಸ್ಟಿಲ್ ಆನ್ ದ ಜರ್ನಿ ಟು ಕ್ರಿಯೇಟಿಂಗ್ ದ್ಯಾಟ್ ಫಾರ್ ಮೈ ಸೆಲ್ಫ್. ಬಿಕಾಸ್ ನಮ್ಮ ಅಪ್ಪ ಅಮ್ಮನ ಹೆಸರು ಯಾವಾಗಲೂ ಅಟ್ಯಾಚ್ ಆಗಿರುತ್ತೆ. ಬಟ್ ಐ ಥಿಂಕ್ ಆಫ್ ಇಟ್ ಆ್ಯಸ್ ಅ ಪಾಸಿಟಿವ್ ಥಿಂಗ್ ಫಾರ್ ಮೈ ಸೆಲ್ಫ್. ಆ್ಯಂಡ್ ಐ ಆಲ್ಸೋ ಡೋಂಟ್ ವಾಂಟ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಸೊ ನಾನು ಇಲ್ಲಿ ತನಕ ಮಾಡ್ಕೊಂಡು ಬಂದಿರೋ ಕೆಲಸ ಎಲ್ಲ ನನ್ನ ಮೆರಿಟ್ ಮೇಲೆ ಬಂದಿರುವಂತಹ ಕೆಲಸ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಯಾರೂ ನನಗೆ ನೀವು ಸಿಹಿ ಕಹಿ ಚಂದ್ರು ಮತ್ತು ಗೀತಾ ಅವ್ರ ಮಗಳು ಅಂತ ಕೆಲಸ ಕೊಟ್ಟಿಲ್ಲ ಇಲ್ಲಿ ತನಕ. ನಾನು ಯಾವ್ಯಾವ ಸಿನಿಮಾಗಳು ಮಾಡಿದ್ದೀನಿ, ಎಷ್ಟು ಆ್ಯಡ್ಸ್ ಮಾಡಿದ್ದೀನಿ, ಎಲ್ಲದಕ್ಕೂ ನಾನು ಆಡಿಷನ್ ಮಾಡಿ ಐ ಹ್ಯಾವ್ got it, I've earned it. And I do understand that there are plenty of people ತುಂಬ ಆಸೆಗಳು ಕಟ್ಕೊಂಡು ಬಂದಿರ್ತಾರೆ ಇಂಡಸ್ಟ್ರಿಗೆ. ನಮಗಿರುವಂತಹ ಅಡ್ವಾಂಟೇಜ್ ಏನು ಅಂದರೆ ವಿ ಆರ್ ಕ್ಲೋಸರ್ ಇನ್ ಟರ್ಮ್ಸ್ ಆಫ್
ಜನರನ್ನು ಮೀಟ್ ಮಾಡೋದು, ಅಂದರೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರುವಂತಹ ಡೈರೆಕ್ಟರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಒಂದು ಇಂಟ್ರೊಡಕ್ಷನ್ ಅನ್ನೋದೇನಿದೆ ಅದು ನಾನು ಸಿಹಿ ಕಹಿ ಚಂದ್ರು ಅವ್ರ ಮಗಳಾಗಿ ನನಗೆ ಈಸಿಯಾಗಿ ಸಿಗುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಆ ಒಂದು ಪ್ರಿವಿಲೇಜ್ ಇರಲ್ಲ, ಅದು ಕೂಡ ನನಗೆ ಅರ್ಥ ಆಗಿದೆ. ಆ್ಯಂಡ್ ನಾನು ಯಾವತ್ತೂ ಕೂಡ ಹೋಗಿ ನನಗೆ ಕೆಲಸ ಕೊಡಿ ಅಂತ ಕೇಳೋದಕ್ಕೂ ನನಗೆ ಏನಂತ ನಾನು ಹಿಂಜರಿದಿಲ್ಲ. ನಾನು ಯಾವಾಗಲೂ ಹೋಗಿ, ಸರ್ ನನಗೆ ಗೊತ್ತು ನೀವು ಒಂದು ಸಿನಿಮಾ ಮಾಡ್ತಾಯಿದ್ದೀರಾ ಅಂತ, ದಯವಿಟ್ಟು ನನಗೆ ಸೂಟ್ ಆಗುವಂತಹ ಪಾತ್ರ ಇದ್ದರೆ ನಾನು ಆಡಿಷನ್ ಮಾಡ್ತೀನಿ ಅಂತಲೇ ಕೇಳಿರೋದು ಯಾವಾಗ್ಲೂ. ಸೊ ಮೈ ಪೇರೆಂಟ್ಸ್ ಹ್ಯಾವ್ ಆಲ್ಸೋ ಎನ್ಕರೇಜ್ ಮೀ ಟು ಡೂ ದ್ಯಾಟ್. ಯಾಕಂದರೆ ಅವರು ನನಗೋಸ್ಕರ ಮಾತಾಡಿಲ್ಲ, ನಾನು ಅವರಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಷ್ಟೊಂದು ಜನ ಕೇಳ್ತಾರೆ, ಯಾಕೆ ನಿಮ್ಮ ಅಪ್ಪ ಅಮ್ಮನೇ ನಿನ್ನನ್ನು ಲಾಂಚ್ ಮಾಡ್ಬೋದಿತ್ತಲ್ವಾ, ನೀವು ಅವ್ರದ್ದೇ ಒಂದು ಪ್ರೊಡಕ್ಷನಲ್ಲಿ ನಿನಗೋಸ್ಕರ ಸಿನಿಮಾ ಮಾಡ್ಬೋದಿತ್ತಲ್ವಾ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಆ ಥಾಟ್ ಯಾವತ್ತೂ ಬಂದಿಲ್ಲ, ನಮ್ಮ ಅಪ್ಪ ಅಮ್ಮನೂ ಆ ಥರ ಯೋಚನೆ ಮಾಡಿಲ್ಲ. ಎಸ್, ಐ ಆಮ್ ಪ್ರೊಟೆಕ್ಟೆಡ್, ಬಟ್ ಐ ಆಮ್ ಆಲ್ಸೋ ಆನ್ ಮೈ ಓನ್. ಆ್ಯಂಡ್ ಐ ಹ್ಯಾವ್ ಕಮ್ ದಿಸ್ ಫಾರ್. ಮೈ ಫಸ್ಟ್ film released in 2017. Now it is 2024. So it's been about 7-8 years since I started. And I'm very proud of my journey so far. And I am proud to also say that I have done it definitely with the moral support of my parents. But whatever work I've done it on my own. Additional question to that. People from privilege don't have the struggle as much as others ಅಂತ ಹೇಳ್ತಾರೆ. Is it true? ಸೊ ನಾನು ಆ್ಯಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ, ರೈಟ್ ಆಫ್ಟರ್ ಐ ಹ್ಯಾಡ್ ಜಾಯಿನ್ ದ ಸ್ಟಾರ್ಟಪ್, ನಾನು ನಮ್ಮ ಅಪ್ಪಂಗೆ ಹೋಗಿ ಹೇಳೋದಕ್ಕೆ ಭಯ. ಯಾಕಂದರೆ ನಮ್ಮ ಅಪ್ಪ ಅಮ್ಮಂಗೆ ದೇ ಥಾಟ್ ಅಕಾಡೆಮಿಕ್ಲಿ ಐ ಡೂ ಸಮಥಿಂಗ್, ನಾನು ಮಾಸ್ಟರ್ಸ್ ಮಾಡ್ತೀನಿ, USA ಎಲ್ಲೋ ಹೋಗ್ತೀನಿ, ಅಥವಾ IIM ಹೋಗ್ತೀನಿ, ಈ ಥರದ್ದೆಲ್ಲ ಪಾಪ ಕನಸು ಕಂಡಿದ್ರು ನಮ್ಮ ಅಪ್ಪ ಅಮ್ಮ. ಬಟ್ ಸೊ ಈ ಒಂದು ಕಾರಣದಿಂದ ನನಗೆ ಹೋಗಿ ಹೇಳೋದಕ್ಕೆ ಐ ವಾಸ್ ಅ ಲಿಟಲ್ ನರ್ವಸ್. ಬಟ್ ಅಫ್ಕೋರ್ಸ್ ದೆಮ್ ಬೀಯಿಂಗ್ ಇನ್ ದ ಸೇಮ್ ಪ್ರೊಫೆಷನ್ ತುಂಬ ಸಪೋರ್ಟಿವ್ ಆಗಿದ್ದರು ಅವಾಗೂ ಕೂಡ. ಆ್ಯಂಡ್ ಅಗೇನ್ ಒನ್ ಮೋರ್ ಪ್ರಿವಿಲೇಜ್ ಇಸ್ ದ್ಯಾಟ್ ನಮ್ಮ ಅಪ್ಪ ಹೇಳಿದ ವಿಷಯ ಏನು ಅಂದರೆ, ನೀನು ಟ್ರೈನಿಂಗ್ ತಗೋ, ಇದಕ್ಕೆ ನೀನು ಮಾಡಿರೋದು ಸಣ್ಣ ಪುಟ್ಟ ನಾಟಕಗಳು, ಅಮೆಚೂರ್ ಥಿಯೇಟರ್ ಮಾಡ್ತಾಯಿದ್ದೆ ನಾನು. ಆದರೆ ಥಿಯೇಟರಲ್ಲಿ ಸ್ಟೇಜ್ ಮೇಲೆ ಆ್ಯಕ್ಟಿಂಗ್ ಮಾಡೋದಕ್ಕೂ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಇಟ್ಸ್ ಅ ಕ್ರಾಫ್ಟ್, ಸೊ ಯು ಹ್ಯಾವ್ ಟು ಲರ್ನ್ ಇಟ್ ಅಂತ ಹೇಳಿ ನನಗೆ ಬಾಂಬೆಗೆ ಕಳಿಸಿದ್ರು. ಆ್ಯಂಡ್ ಬಾಂಬೆಗೆ ಹೋಗಿ ನಾನು ಟ್ರೈನಿಂಗ್ ತೊಗೊಳಕ್ಕೆ ಶುರು ಮಾಡಿದಾಗ ಅಲ್ಲಿ ಮೀಟ್ ಮಾಡಿದಂತಹ ಜನಗಳಿಂದ ನನಗೆ ಆವಾಗಲೂ ಕೂಡ ಸ್ವಲ್ಪ ಅರಿವಾಗಕ್ಕೆ ಶುರು ಆಯಿತು. ಯಾವ್ಯಾವ ಥರ ಬ್ಯಾಕ್ಗ್ರೌಂಡ್ಸ್, ಪ್ರಿವಿಲೇಜ್ ಇಲ್ಲದೆ ನನಗಿರೋ ಪ್ರಿವಿಲೇಜಸ್ ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋಕ್ಕೆ ಶುರು ಆಯಿತು. ಬಿಕಾಸ್ ಎಷ್ಟೊಂದು ಜನ they had saved up months and years of their earnings and come to ಆ ಕೋರ್ಸ್ಗೆ ಅಫೋರ್ಡ್ ಮಾಡೋದಕ್ಕೆ ಎಷ್ಟೊಂದು ತಿಂಗಳಿಂದ ವರ್ಷಗಳಿಂದ ಅವರು ಸೇವ್ ಮಾಡ್ಕೊಂಡು ಬಂದಿದ್ರು. ಎಷ್ಟೊಂದು ಜನ ಅವ್ರ ಅಪ್ಪ ಅಮ್ಮಂಗೆ ಹೇಳದೇ ಬಂದಿದ್ದರು. ಈ ಥರದ್ದೆಲ್ಲ ನೋಡಿದಾಗ ಅಗೇನ್ ಎಸ್, ಐ ಆಮ್ ಪ್ರಿವಿಲೇಜ್ಡ್ ಅನ್ನೋದು ನನಗೆ ಅರ್ಥ ಆಯಿತು. ಆ್ಯಂಡ್ ಬಂದೆ, ಹೋದೆ, ಅಲ್ಲಿ ಕೋರ್ಸ್ ಮಾಡಿದೆ. ಆ್ಯಂಡ್ ನನಗೆ ಏನು ಆಸೆ ಇದ್ದಿದ್ದು ಅಂದರೆ, ಬಾಂಬೆನಲ್ಲೇ ಇದ್ದು ಒಂದು ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಅಲ್ಲಿ ಹೇಗಿದೆ ಇಂಡಸ್ಟ್ರಿ, ಆಡಿಷನ್ಸ್ ಮಾಡೋದಾಗಲಿ, ಮೀಟ್ ಮಾಡೋದಾಗಲಿ ಜನನ್ನ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಅಷ್ಟೊತ್ತಿಗೆ ಐ ಗಾಟ್ ಅನ್ ಆಡಿಷನ್ ಕಾಲ್ ಫಾರ್ ಅ ಫಿಲ್ಮ್ ಇನ್ ಬ್ಯಾಂಗ್ಳೂರ್. ಸೊ ಐ ಸೆಡ್, ನಮ್ಮ ಅಪ್ಪ ಅಮ್ಮ ಎನಿವೇ 4 ತಿಂಗಳು ದೂರ ಇದ್ದೆ ಮನೆಯಿಂದ, ಸರಿ ಬಂದ್ಬಿಡು ವಾಪಸ್ಸು, ಎನಿವೇ ಇಲ್ಲಿ ಮಾಡಿದ್ದಾರೆ, ಕೇಳ್ತಾ ಇದ್ದಾರೆ ನೀನು ಆ್ಯಕ್ಟ್ ಮಾಡ್ತೀಯಾ ಅಂತ. ಸೊ ಫಸ್ಟು ಆಡಿಷನ್ ಮಾಡಿ ನೋಡೋಣ, ವಿಲ್ ದೇ ಲೈಕ್ ಮೀ ಆರ್ ನಾಟ್ ಅಂತ ಡ್ಯೂರಿಂಗ್ ಮೈ ಕೋರ್ಸ್ ಮಧ್ಯದಲ್ಲಿ ಒಂದ್ಸತಿ ಬಂದು ಆಡಿಷನ್ ಮಾಡಿಬಿಟ್ಟು ಹೋಗಿದ್ದೆ. ಬೈ ದ ಟೈಮ್ ಐ ಫಿನಿಶ್ ಮೈ ಕೋರ್ಸ್ ಐ ಗಾಟ್ ಅ ಕಾಲ್ ಆ್ಯಂಡ್ ದೇ ಸೆಡ್, ಓಕೆ ಯು ಗಾಟ್ ದ ಫಿಲ್ಮ್, ವಿ ವಾಂಟ್ ಯು ಆನ್ ಬೋರ್ಡ್ ಅಂತ. ಐ ವಾಸ್ ವೆರಿ ಎಕ್ಸೈಟೆಡ್. ಐ ಥಾಟ್, ವಾವ್, ದಿಸ್ ಈಸ್ ಈಸಿ. ನಾನು ಇನ್ನೂ ಕೋರ್ಸು ಮುಗಿಸಿಲ್ಲ, ಆಲ್ರೆಡಿ ನಂಗೆ ಸಿನಿಮಾ ಸಿಕ್ಬಿಟ್ಟಿದೆ, ಐ ಹ್ಯಾವ್ ಅರೈವ್ಡ್ ಅಂತ ಫುಲ್ ಖುಷಿಯಾಗಿದ್ದೆ. ಬಟ್ ಅದಾಗಿದ್ದೇ ಬೇರೆ. ಯಾಕಂದರೆ ಮೈ ಫಸ್ಟ್ ಫಿಲ್ಮ್ ಒಂದು ಸ್ಕೆಡ್ಯೂಲ್ ಮುಗೀತು, ತುಂಬ ಚೆನ್ನಾಗಾಯಿತು. ದ ಸೆಕೆಂಡ್ ಸ್ಕೆಡ್ಯೂಲ್ ನೆವರ್ ಟುಕ್ ಆಫ್. ಸೊ ದ ರಿಯಾಲಿಟಿ ಆಫ್ ಬೀಯಿಂಗ್ ಇನ್ ದಿಸ್ ಪ್ರೊಫೆಷನ್ ಸ್ಟಾರ್ಟೆಡ್ ಹಿಟ್ಟಿಂಗ್ ಮೀ. ಆವಾಗ ಅಲ್ಲಿ ತನಕ ಒಂಥರ ಡ್ರೀಮ್ ವರ್ಲ್ಡಲ್ಲಿದ್ದೆ. ಅಷ್ಟೇ, ಇವಾಗ ಸಿನಿಮಾ ಸಿಕ್ತು, ಸಿನಿಮಾ ರಿಲೀಸ್ ಆಗುತ್ತೆ, ಫೇಮ್ ಸಿಗುತ್ತೆ, ಹೀರೋಯಿನ್ ಆಗ್ತೀನಿ, ಇದೆಲ್ಲ ತಲೆಯಲ್ಲಿತ್ತು ನನಗೆ. ಆ್ಯಂಡ್ ಐ ಥಿಂಕ್ my journey has taught me the realities of it in phases. So beginning ಅಲ್ಲಿ ನಂಗೆ ಅರ್ಥ ಆಗಿದ್ದು, ಓಕೆ ಈ ಥರ ಇಲ್ಲ,
ಎಲ್ಲದಕ್ಕೂ ಕಾಯಬೇಕು. ಸೊ ಐ ವಿಲ್ ನಾಟ್ ಸೇ ದಟ್ ನಾನು ಸ್ಟ್ರಗಲೇ ಮಾಡಿಲ್ಲ, ಎಲ್ಲ ಖುಷಿಯಾಗಿ ಮತ್ತು ಏನಂತಾರೆ ಸಿಂಪಲಾಗಿ ಆಗೋಗಿದೆ ನನಗೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಐ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ಆರ್ ಓನ್ ಸ್ಟ್ರಗಲ್ಸ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಐ ಆಲ್ಸೋ ರೆಕಗ್ನೈಸ್ the kind of privilege I've had to go through that struggle with support. ಸೊ ಸಿನಿಮಾ ನಿಂತೋಯ್ತು. ಅದಾದಮೇಲೆ ಇನ್ನೊಂದು ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಆ ಸಿನಿಮಾ ಆ್ಯಕ್ಚುಲಿ ನಿಂತಾಗ, ಬಿಕಾಸ್ ಎಲ್ಲರಿಗೂ ಗೊತ್ತಾಗೋಯ್ತು ನಾನು ಸಿನಿಮಾ ಮಾಡ್ತಿದ್ದೀನಿ. ಇಟ್ ವಾಸ್ ಆಲ್ ಓವರ್ ದ ನ್ಯೂಸ್ ಪೇಪರ್, ಎಲ್ಲ ಬರೋ ನ್ಯೂಸ್ ಪೇಪರ್, ನ್ಯೂಸ್ ಚಾನಲ್ಸ್ ಎಲ್ಲರೂ ಅನೌನ್ಸ್ ಮಾಡಿದರು. ಸೊ ವೆನೆವರ್ ಐ ವೆಂಟ್ ಔಟ್ ಆನ್ ಅ ಸೋಷಿಯಲ್ ಸೆಟ್ಟಿಂಗ್, ಎಲ್ಲರೂ ಹೇಗೆ ನಡೀತಾ ಇದೆ ನಿನ್ನ ಸಿನಿಮಾ, ಯಾವಾಗ ರಿಲೀಸು, ಯಾವಾಗ ಮುಗಿಯುತ್ತೆ, ಎಲ್ಲ ಪ್ರಶ್ನೆಗಳು ಕೇಳೋರು. ಐ ಹ್ಯಾಡ್ ನೋ ಆನ್ಸರ್ಸ್ ಫಾರ್ ಅ ಲಾಂಗ್ ಟೈಮ್. ಐ ಡೆಂಟ್ ನೋ ವೆದರ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆರ್ ನಾಟ್. ಸೊ ಐ ವುಡ್ ಜಸ್ಟ್ ಬಿ ಲೈಕ್ ನಡೀತಾ ಇದೆ, ಆಗ್ತಾ ಇದೆ, ಲೈಕ್ ಆಕ್ವರ್ಡ್ಲಿ ಆನ್ಸರ್. ಸೊ ಹೀಗೆ ಒಂದಷ್ಟು ತಿಂಗಳು ನಡೀತು. ಆಫ್ಟರ್ ಅ ವೈಲ್ ಐ ಸ್ಟಾಪ್ ಗೋಯಿಂಗ್ ಟು ಸೋಷಿಯಲ್ ಇವೆಂಟ್ಸ್ ಆ್ಯಂಡ್ ಜಸ್ಟ್ ಲಾಕ್ ಮೈ ಸೆಲ್ಫ್ ಅಟ್ ಹೋಮ್. ಐ ಸೆಡ್, this is not working, what do I do now? I thought this is it ಅಂತ ಅಂದ್ಕೊಂಡಿದ್ದೊಳಗೆ ಒಂಥರ ಆ ಗ್ಲಾಸ್ ಶಾಟರ್ ಆಗಿಬಿಟ್ಟು, ಓಕೆ ಈ ಥರನೂ ಆಗ್ಬೋದು. ನಮ್ಮ ಅಪ್ಪ ಅಮ್ಮ ನನಗೆ ದೇ ಟ್ರೈ ಟು ಟೆಲ್ ಮೀ ದೀಸ್ ಥಿಂಗ್ಸ್, ಬಟ್ ಐ ನೆವರ್ ಅಂಡರ್ಸ್ಟುಡ್ ದೆಮ್. ಐ ಡೆಂಟ್ ಟೇಕ್ ಇಟ್ ಸೀರಿಯಸ್ಲಿ. ನನಗಾದಾಗ ನನಗೆ ಅರ್ಥ ಆಗಿದ್ದು. ಸೊ ದೆನ್ ಬಟ್ ಅಟ್ ದ ಸೇಮ್ ಟೈಮ್ ಮೈ ಪೇರೆಂಟ್ಸ್ ವುಡ್ ಆಲ್ವೇಸ್ ಬಿ ಲೈಕ್, ಇಟ್ಸ್ ಓಕೆ, ಡೋಂಟ್ ಗಿವ್ ಅಪ್, ಡೋಂಟ್ ಲೂಸ್ ಹೋಪ್, ಕೀಪ್ ಗೋಯಿಂಗ್. ಬಟ್ ನನಗೇನಂದರೆ ಐ ಡೋಂಟ್ ವಾಂಟ್ ಟು ಡಿಪೆಂಡ್ ಆನ್ ಮೈ ಪೇರೆಂಟ್ಸ್. ಯಾಕಂದರೆ ಸ್ಟಾರ್ಟ್ ಮಾಡಿದ್ದು ನಾನು ಕಾಲೇಜ್ನಲ್ಲಿ, ಆಫ್ಕೋರ್ಸ್ ನನ್ನ ಪಾಕೆಟ್ ಮನಿ ಕೊಡ್ತಾಯಿದ್ರು ಅಪ್ಪ ಅಮ್ಮ. ಆಮೇಲೆ ಐ ಸ್ಟಾರ್ಟ್ ಅರ್ನಿಂಗ್ ಬಿಕಾಸ್ ಐ ವಾಸ್ ವರ್ಕಿಂಗ್ ಆ್ಯಟ್ ಅ ಸ್ಟಾರ್ಟಪ್. ಆ್ಯಂಡ್ ಅಲ್ಲಿದ್ದಿದ್ದು ಏನೇನು ಸೇವಿಂಗ್ಸ್ ಮಾಡ್ಕೊಂಡಿದ್ನೋ ಖಾಲಿ ಆಗ್ತಾ ಬಂತು. ನಾವು ಐ ಹ್ಯಾಡ್ ಟು ಗೋ ಬ್ಯಾಕ್ ಆ್ಯಂಡ್ ಆಸ್ಕ್ ಮೈ ಪೇರೆಂಟ್ಸ್ ಫಾರ್ ಮನಿ. ದ್ಯಾಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಡೂ ಬಿಕಾಸ್ ಐ ಹ್ಯಾಡ್ ಸೀನ್ ವಾಟ್ ಇಟ್ ಈಸ್ ಟು ಬಿ ಇಂಡಿಪೆಂಡೆಂಟ್. ಸೊ ಅಯ್ಯೋ ಏನು ಮಾಡೋದು ಅನ್ನೋದೊಂದು ವೆರಿ horrible phase I went through. But my parents of course understood and they did help me out. I did take help from them back then. ಅಷ್ಟೊತ್ತಿಗೆ ಇನ್ನೊಂದು ಸಿನಿಮಾ ಅದು ನನಗೆ ಆಫರ್ ಬಂತು. ಸೊ ಅದಕ್ಕೂ ಕೂಡ ವಿ ಟ್ರೈಡ್ ಔಟ್, ಒಂದು ಲುಕ್ ಟೆಸ್ಟ್ ಎಲ್ಲ ಮಾಡಿ ಓಕೆ ಅಂತೆಲ್ಲ ಆಗಿ, ಅದು ಅಷ್ಟೇ 75% ಸಿನಿಮಾ ಮುಗಿದ ಮೇಲೆ ಸ್ಟಾಪ್ ಆಗೋಯ್ತು. And then I'm like, what is happening? What do I do now? Like, how do I go forward? ಟ್ರೈನಿಂಗ್ ತೊಗೊಂಡಿದ್ದೀನಿ, ಒಂದು ಸಿನಿಮಾ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲ ಸಿನಿಮಾಗಳಿಗೂ ಆಡಿಷನ್ ಮಾಡಿ ಐ ಆಮ್ ಗೆಟಿಂಗ್ ದ ರೋಲ್. ಬಟ್ ವೆನ್ ವಿಲ್ ಪೀಪಲ್ ವಾಚ್ ಮೈ ವರ್ಕ್? ಈ ಥರ ಪ್ರಶ್ನೆಗಳು ತುಂಬ ಕಾಡ್ತಾ ಇದ್ವು ನನ್ನ. ಏನು ಮಾಡಲಿ ನಾನು? ಹೌ ಡು ಐ ಗೋ ಫಾರ್ವರ್ಡ್ ಫ್ರಮ್ ದಿಸ್? ಬಿಕಾಸ್ ಟಿಲ್ ದೆನ್ ಐ ಡೋಂಟ್ ಥಿಂಕ್ ಐ ಹ್ಯಾಡ್ ಸೀನ್ ಫೇಲ್ಯೂರ್ ಇನ್ ದ್ಯಾಟ್ ಸೆನ್ಸ್, where they're just hitting a dead end. ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಇಮಿಡಿಯೇಟ್ಲಿ ಹಿಟ್ಟಿಂಗ್ ಡೆಡ್ ಎಂಡ್. ಸೊ ದಟ್ಸ್ ವೆನ್ ಐ ಡಿಸೈಡೆಡ್, ಓಕೆ ಸಾಕು ಅಪ್ಪ ಅಮ್ಮನ ಹತ್ರ ಪಾಕೆಟ್ ಮನಿ ಇಸ್ಕೊಂಡಿದ್ದು. you've decided to be an actor. It doesn't matter if you're acting in films, it doesn't matter if you're acting on the street, it doesn't matter if you're acting in TV, ads, nothing. So I just went on a proactive mode and just sent my profile to everybody that I could get all the contacts that I could get my hands on. And that's when I did my very first ad. So then I realized, okay, cinema is my films alli nan act ಮಾಡಬೇಕು ಅನ್ನೋದಿರೋದು ನನ್ನ ಮೇನ್ ಗೋಲು. ಸೊ ಸಿನಿಮಾ ಇವಾಗ ಲೆಟ್ ಮಿ ಟೆಲ್ ಯು, ಆ್ಯಸ್ ಅನ್ ಆ್ಯಕ್ಟರ್ ತುಂಬ ವೇಟಿಂಗ್ ಇರುತ್ತೆ. ವಿ ಹ್ಯಾವ್ ಟು ವೇಟ್ ಫಾರ್ ವರ್ಕ್ ಟು ಕಮ್ ಟು ಅಸ್. ವಿ ಹ್ಯಾವ್ ಟು ವೇಟ್ ಫಾರ್ ದ ಶೂಟ್ ಟು ಸ್ಟಾರ್ಟ್. In between shoot, we have to wait for our shot. We have to wait for the film to get completed post-production agadike. We have to wait for the film to release. And then again the wait, it's like a cycle. It's a lot of waiting to do, right? So ee waiting madhyadalli, how do I use my time to keep going, keep moving forward? That's when I discovered ads. So I thought, okay, films ನಾನು ಮಾಡ್ತೀನಿ, ಮಧ್ಯದಲ್ಲಿ ಟೈಮ್ ಇದ್ದಾಗೆಲ್ಲ ಸುಮ್ಮನೆ ಮನೇಲಿ ಕೂರೋ ಬದಲು I would start doing ads ಅಂದ್ಬಿಟ್ಟು ಹಾಗೆ I started doing ads as well. So I've tried to make something of myself every time. I can't sit idle. ಅದು ಕೂಡ ನಮ್ಮ ಅಪ್ಪನಿಂದನೇ ಕಲ್ತಿರೋದು ನಾನು. ಯಾಕಂದರೆ I've always seen him reinventing himself, trying out new things. From he started as an actor, then
started producing things, directing. Then he went into radio. Ivaga he does food blogging, social media dalli, and on TV, like so many things he keeps doing. I've never seen him sit and relax at home without doing anything. So adu onthara bandide nangu, and I'm also inspired by how he is. So I don't like to sit idle. I always like to be involved in some kind of work or the other. ಒಂದೇ ಕ್ವೆಶನ್ಗೆ ಅಷ್ಟು ಉದ್ದ ಆನ್ಸರ್ ಕೊಟ್ಟಿದ್ದೀನಿ ನಾನು. ನಾವು ಎಕ್ಸ್ಟ್ರಾ ಏನಂತಾರೆ ಸಪ್ಲಿಮೆಂಟ್ರಿ ಶೀಟ್ಸ್ ತಗೋತಾ ಇದ್ವಿ ಆ್ಯಸ್ ಅ ಸ್ಟೂಡೆಂಟ್. ಓಕೆ. Pre and post marriage, do you see a change in the way you are perceived? Oh. Good question. Thank you for asking me this question. Nanage, I had heard of how people are perceived post marriage, especially women in this world, I think. Not just ನಮ್ಮ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಅಲ್ಲ, ಬಟ್ ಐ ಥಿಂಕ್ ಓವರ್ ಆಲ್ ಎಲ್ಲ ಕಡೆ ಇಂಡಿಯಾದಲ್ಲಿ ಎಸ್ಪೆಷಲಿ ಐ ನೋ ದಟ್ ಮದುವೆ ಆದಮೇಲೆ ಈ ಥರ ದಿಲ್ ವ್ಯೂ ಯು ಡಿಫ್ರೆಂಟ್ಲಿ, ಯು ವಿಲ್ ಗೆಟ್ ಡಿಫ್ರೆಂಟ್ ಕೈಂಡ್ ಆಫ್ ವರ್ಕ್ ಆರ್ ಯು ವಿಲ್ ನಾಟ್ ಗೆಟ್ ವರ್ಕ್ ಅಟ್ ಆಲ್. ಇದೆಲ್ಲನೂ ಬಹಳಷ್ಟು ಸತಿ ಕೇಳಿದ್ದೆ. ಆ್ಯಂಡ್ ಅಕಾರ್ಡಿಂಗ್ ಟು ಮೀ, ಐ ವಾಂಟೆಡ್ ಟು ಗೆಟ್ ಮ್ಯಾರಿಡ್. ಐ ಗಾಟ್ ಮ್ಯಾರಿಡ್. And I also chose a partner who comes from the same profession and who is a friend. So he knew of my aspirations. ನಾನು ಏನೇನು ಕನಸುಗಳನ್ನ ಕಟ್ಕೊಂಡಿದ್ದೆ, ನಾನು ಏನೇನು ಆ್ಯಂಬಿಷನ್ಸ್ ಇಟ್ಕೊಂಡಿದ್ದೆ ಲೈಫಲ್ಲಿ, ಎಲ್ಲನೂ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ನನಗೆ ಈ ಒಂದು ಸ್ಟ್ಯಾಂಡರ್ಡ್ಸ್ ಆರ್ ನಾರ್ಮ್ಸ್ ಸೆಟ್ ಬೈ ದ ಸೊಸೈಟಿ, ಇದನ್ನು ನಾನು ನಂಬಲೇ ಇಲ್ಲ ಬಿಗಿನಿಂಗಿಂದ. So it didn't hold any good for me in my career. I feel like ಅಂದ್ಕೊಂಡ್ರೆ ಅಂದ್ಕೊಳ್ಳಿ, ನಾನು ನನ್ನ ಕೆಲಸ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹೌದಾ, ಬೇರೆ ಥರ ಕೆಲಸ ಬರುತ್ತಾ? ಓಕೆ, ಐ ವಿಲ್ ಟೇಕ್ ಇಟ್ ಅಪ್, ಐ ವಿಲ್ ಡೂ ಇಟ್. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಬಟ್ ದ ಕೈಂಡ್ ಆಫ್ ವರ್ಕ್ that I would probably that people wouldn't imagine me in, I've done that kind of work also post marriage. So I've recently played lead in a Hindi film where I play a much younger girl than I am in real life, which I'm proud of because it doesn't really matter. It doesn't really matter. As long as I fit the character, as long as I look like the character and I can perform the character, and marital status, shouldn't be making a difference. So I believe this. And ಇಟ್ಸ್ ಆಲ್ವೇಸ್ ಲೈಕ್ ದಟ್ ಅಲ್ವಾ. ನೀವು ಏನು ಆ್ಯಕ್ಚುಲಿ ನಂಬ್ತಿರೋ ಲೈಫಲ್ಲಿ ಅದೇ ವಿಲ್ ಮ್ಯಾನಿಫೆಸ್ಟ್. ಸೊ I believe in very positive things in life. So I believe in things that things will always work out for me. There have been times, but what happened with ads is ನಾನು ಒಂದು ಮದರ್ ರೋಲ್ ಮಾಡಿಬಿಟ್ಟು ಮತ್ತೆ 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 ಮದರ್ ರೋಲೇ ಮಾಡ್ತಾಯಿದ್ದೆ ಎಲ್ಲ ಆ್ಯಡ್ಸಲ್ಲೂ. Till one point I enjoyed it. After a point I'm like, hey, I'm more than this. I want to do more than this. So that's when I decided, okay, let's put a stop. Let's do something. Like you reach a saturation point, alla? Aa thara aitu. But yeah, that also I took the decision. I took the decision of doing those ads. Now I take the decision to not do those ads and do something else. So I'm the captain of my ship, basically. Yeah. Post-marriage and pre-marriage, did the number of calls or number of lead calls that you used to get, or how people used to talk to you, did you see a difference in that? I felt a little bit of a difference. ನಂದು ಎಂಗೇಜ್ಮೆಂಟ್ ನ್ಯೂಸ್ ಹೊರಗಡೆ ಬಂತಲ್ಲ, ನನ್ನ ಎಂಗೇಜ್ಮೆಂಟ್ ಆಗಿದೆ ಆ್ಯಂಡ್ ನನ್ನ ಪಿಕ್ಚರ್ಸ್ ಲೈಕ್ ನಮ್ಮ ಎಂಗೇಜ್ಮೆಂಟ್ ಫೋಟೋಸ್ ಎಲ್ಲ ಹೊರಗಡೆ ಬಂತಲ್ಲ, ಆವಾಗ ಐ ಡಿಡ್ ಫೀಲ್ ಇಟ್. ಬಟ್ ರೈಟ್ ಆಫ್ಟರ್ ದಟ್ ಐ ಡಿಡ್ ಶುಭ ಮಂಗಳ. ದಟ್ ವಾಸ್ 2019. ಲೈಕ್ ಐ ಗಾಟ್ ಎಂಗೇಜ್ಡ್ ಇನ್ ಮೇ, and by beginning of the 1st of July I started shooting for Shubha Mangala. So end of June they called me for Shubha Mangala and I played a bride in it. So it just when I started feeling, oh my god, have things changed, I think
drove myself back to believing that no, nothing has to change, nothing will change. The only other thing that I never perceived as a struggle, but Kiran did for me, was moving to Bombay. Because ನನಗೆ ಅಲ್ಲಿಂದ ಇಲ್ಲಿ ಆಲ್ರೆಡಿ ಸ್ವಲ್ಪ ಒಂದು ರೆಕಗ್ನಿಷನ್, ಒಂದು ಎಸ್ಟಾಬ್ಲಿಷ್ ಆಗಿದೆ. ನಾನು ಒಂದು 5-6 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸೊ ಇಲ್ಲಿ ಜನಕ್ಕೆ ನನ್ನ ಕೇಪಬಿಲಿಟೀಸ್ ಏನು, ಅಥವಾ ನಾನು ಹೇಗೆ ಪರ್ಫಾರ್ಮ್ ಮಾಡ್ತೀನಿ, ನಾನು ಯಾರು ಅನ್ನೋದು ಗೊತ್ತಿತ್ತು. ಬಟ್ ಮೂವಿಂಗ್ ಟು ಬಾಂಬೆ ಅಟ್ ದ್ಯಾಟ್ ಸ್ಟೇಜ್ ನನಗೇನು ತಲೆಯಲ್ಲಿರಲಿಲ್ಲ. ಬಟ್ ನಾವು ಲೈಕ್ ಪ್ರಾಬಬ್ಲಿ ಅ ಇಯರ್ or 2 later ಕಿರಣ್ and I spoke. He said ನನಗೆ ಭಯ ಇತ್ತು how you would cope in Bombay, because it's an ocean and everybody's come there with dreams. But I think again, the other privilege that I had in Bombay was that I had my husband along with me, and he was there to support me, and I didn't have to bother too much of whether ಈ ಮಂತ್ ನಾನು ಕೆಲಸ ಮಾಡ್ತೀನೋ ಇಲ್ವೋ ಅನ್ನೋದು ನನಗೆ ಭಯ ಅನ್ನಿಸ್ತಾ ಇರಲಿಲ್ಲ. ಯಾಕಂದರೆ he was there with me. If I had gone alone, I wouldn't have had that kind of security. This is me being very honest, and it's not like I completely depended on him. ನಾನು ಬಾಂಬೆಗೆ ಮೂವ್ ಆಗೋಕ್ಕೆ ಮುಂಚೆಯಿಂದಾನೇ ಬಾಂಬೆನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ ಆ್ಯಡ್ಸಲ್ಲಿ. ಸೊ I just took to it like fish to water, and so that's why we had this conversation about a year or 2 later into our marriage. ಅವನು ನಂಗೆ ಭಯ ಇತ್ತು, ನೀನು ಹೆಂಗೆ ಇದಾಗ್ತೀಯ, ಬಟ್ ಲುಕ್ ಎಟ್ ಯು, ಲೈಕ್ without really thinking about it, without being scared, I just dove into it. And I met people, I started working. I would ದಿನಾಗಲೂ ಒಂದು ಆಡಿಷನ್ ಮಾಡ್ತಾ ಇದ್ದೆ. I would always keep myself busy, because in a city like Bombay, if you do not have work, you will go mad. So I would either be busy auditioning or I would be busy shooting. So yeah, I think in a way I felt very liberated to be married as well, because I think I've chosen a partner who looks at me as an equal, who I have supported him many times when he has had a little bit of a lull when it comes to work. He has supported me, so it's been a give and take kind of a thing, and it's never about ಏನಂತಾರೆ ನಾನು ಬೆಟರಾ ನೀನು ಬೆಟರಾ ಅದೆಲ್ಲ ಇಲ್ಲ. We help each other. There have been times where he shoots my auditions, he directs me, he gives me a lot of inputs about the kind of work that I should do, the kind of work that I should take up. There are times ನಾನು ಇದು ಮಾಡಲೋ ಬೇಡವೋ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತೀನಿ. ಅದಕ್ಕೆಲ್ಲ I think Kiran is like my strongest support system at this moment, who he pushes me. At the same time, he sometimes is my voice of reason for a lot of things. So this again is a privilege. ಬಹಳಷ್ಟು ಹೆಣ್ಮಕ್ಳಿಗೆ ಈ ಪ್ರಿವಿಲೇಜ್ ಸಿಗಲ್ಲ. ನಾವು ಮನೇಲೂ ಕೂಡ ಅವನು ಅಡುಗೆ ಮಾಡ್ತಾನೆ, ನಾನು ಅಡುಗೆ ಮಾಡ್ತೀನಿ, ನಾನು ಪಾತ್ರೆ ತೊಳಿತೀನಿ, ಅವನು ಪಾತ್ರೆ ತೊಳಿತಾನೆ, ಇಲ್ಲ ನಾನು ಅಡುಗೆ ಮಾಡಿದ್ರೆ ಅವ್ನು ಪಾತ್ರೆ ತೊಳಿತಾನೆ, ಅಥವಾ ಅವ್ನು ಅಡುಗೆ ಮಾಡಿದ್ರೆ ನಾನು ಪಾತ್ರೆ ತೊಳಿತೀನಿ. ಸೊ ಈ ಥರ ಒಂದು ಹೊಂದಾಣಿಕೆ, ಒಂದು ಈಕ್ವಾಲಿಟಿ ಇನ್ ಮ್ಯಾರೇಜ್ ಇಸ್ something that is not very rare at this point of time, but I do see that it's not very common. You know what I mean? So yeah, I'm very privileged in that way also. In the industry, Bangalore and Mumbai, what are the differences you have seen, and do you feel KFI can adopt some of the good bits from there? Okay. ಮುಂಬೈಗೂ ಬೆಂಗಳೂರಿಗೂ, ಅಂದರೆ ಬೆಂಗಳೂರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೂ ಡಿಫ್ರೆನ್ಸಸಲ್ಲಿ ನಾನು ನೋಡಿರೋ ಪ್ರಕಾರ, ನಾನು ಕೆಲಸ ಮಾಡಿರುವಂತಹ ಸಿನಿಮಾಗಳು ಕನ್ನಡದಲ್ಲಿ ಮೋಸ್ಟ್ಲಿ ಹ್ಯಾವ್ ಬಿನ್ ಮೀಡಿಯಮ್ ಟು ಸ್ಮಾಲ್ ಬಡ್ಜೆಟ್ ಫಿಲ್ಮ್ಸ್, ಇಂಡಿ ಫಿಲ್ಮ್ಸ್. ನಾನು ಮುಂಬೈಯಲ್ಲಿ ನೋಡಿದ ಡಿಫ್ರೆನ್ಸ್ ಏನು ಅಂದರೆ ದ ಸ್ಕೇಲ್. ಸೊ ದ ನಂಬರ್ ಆಫ್ ಪೀಪಲ್, ಏನಂತಾರೆ ಕೈಂಡ್ ಆಫ್ ಮನಿ ದೆ ಪುಟ್ ಇನ್, ಆಲ್ ಆಫ್ ದಿಸ್ ವಾಸ್ ಆನ್ ಅ ಡಿಫ್ರೆಂಟ್ ಸ್ಕೇಲ್, ಅಂದರೆ ಜಾಸ್ತಿ ಇತ್ತು. ಸೊ ಅದು ಒಂದು ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಅನಿಸಿದ್ದು. ಆ್ಯಂಡ್ ದಿ ಅದರ್ ಥಿಂಗ್ ಇಸ್, ಬಾಂಬೆನಲ್ಲಿ ಪ್ರತಿ ಒಂದು ರೋಲ್ಗೂ
ಅದು ನೀವು ಸುಮ್ಮನೆ ಫ್ರೇಮಲ್ಲಿ ನಿಂತಿರಬೇಕು ಅಂದ್ರೂ ಅದಕ್ಕೂ ಒಂದು ಆಡಿಷನ್ ಮಾಡಬೇಕು. ಆ ಒಂದು ಕಾಸ್ಟಿಂಗ್ ಕಲ್ಚರ್ ಏನಿದೆ ಅದು ಐ ಥಿಂಕ್ ಇಸ್ ಮಿಸ್ಸಿಂಗ್ ಅ ಲಿಟಲ್ ಬಿಟ್ ಇನ್ ಬ್ಯಾಂಗ್ಳೂರ್. ಎಸ್, ಇಲ್ಲೂ ಮಾಡ್ತಾರೆ, ಬಟ್ ಇಟ್ಸ್ ಮೋಸ್ಟ್ಲಿ ಫಾರ್ ಮೇನ್ ಕ್ಯಾರೆಕ್ಟರ್ಸ್. ಎಷ್ಟೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಐ ಥಿಂಕ್ ಆಡಿಷನ್ಸ್ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ ನಾವಿನ್ನ ಅಂತ ಅನಿಸುತ್ತೆ. ಸೊ ದ್ಯಾಟ್ ಇಸ್ ಒನ್ ಆಫ್ ದ ರೀಸನ್ಸ್ ಕಿರಣ್ ಆ್ಯಂಡ್ ಐ ಸ್ಟಾರ್ಟೆಡ್ ಕರ್ನಾಟಕ ಕಾಸ್ಟಿಂಗ್ ಕಂಪನಿ. And we are slowly getting in. It's been very difficult. It's not an easy market to penetrate, but slowly but surely I know there will come a time that ಬಹಳಷ್ಟು ಟ್ಯಾಲೆಂಟ್ಗೆ ನಾವೊಂದು ಬ್ರಿಡ್ಜ್ ಆಗ್ತೀವಿ ಅನ್ನೋ ಒಂದು ನಂಬಿಕೆ ನಮಗಿದೆ. ಸಿನಿಮಾಗೆ ಆ್ಯಂಡ್ ಟ್ಯಾಲೆಂಟ್ಗೆ ಎಷ್ಟೊಂದು ಜನಕ್ಕೆ ನನಗಿರುವಂತಹ ಪ್ರಿವಿಲೇಜ್ ಇರಲ್ಲ. ಅದನ್ನು ನಾನು ಹೊಸಬರಿಗೆ ಆ್ಯಂಡ್ ಒಳ್ಳೆ ಟ್ಯಾಲೆಂಟ್ಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕರ್ನಾಟಕ ಕಾಸ್ಟಿಂಗ್ ಕಂಪನಿನ ಶುರು ಮಾಡಿದ್ದು. ಅದು ಬಿಟ್ಟು ಬಿಕಾಸ್ ವಿಮೆನ್ಸ್ ಡೇ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ನಾನು ನನ್ನ ಮೊದಲನೇ ಸಿನಿಮಾ ಮಾಡಿದಾಗ ನನಗೆ ಒಂದು ನಾಟ್ ಸೊ ಪ್ಲೆಸೆಂಟ್ ಆ್ಯಂಡ್ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸಿದ್ದು ಸಮಯ ಯಾವುದು ಅಂದರೆ, ನಾನು ಒಬ್ಬಳೇ ಹುಡುಗಿ ಇಡೀ ಸೆಟ್ಗೆ, ಬೇರೆ ಯಾವ ಹುಡುಗಿನೂ ಇರಲಿಲ್ಲ. ಯಾವಾಗಲೂ ಅಲ್ಲ, ಅಟ್ಲೀಸ್ಟ್ ಫ್ಯೂ ಡೇಸ್, ಫಸ್ಟ್ ಫ್ಯೂ ಡೇಸ್ ಆಫ್ ದ ಫಸ್ಟ್ ಸ್ಕೆಡ್ಯೂಲ್ ನಾನೊಬ್ಬಳೇ ಹುಡುಗಿ. ಸೊ ನನಗೇನಾರ ಹೆಲ್ಪ್ ಬೇಕು ಕಾಸ್ಟ್ಯೂಮ್ಗೆ, ಅಥವಾ ಏನೋ ನಾನು ರೆಸ್ಟ್ ರೂಮ್ ಯೂಸ್ ಮಾಡಬೇಕು, ಅಥವಾ ಇಟ್ಸ್ ಮೈ ಟೈಮ್ ಆಫ್ ದ ಮಂತ್, ಹೇಳ್ಕೊಳ್ಳೋದಕ್ಕೆ ಮುಜುಗರ ಅನಿಸೋದು ನನಗೆ. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ಐ ಲುಕ್ ಎಟ್ ದ ಮುಂಬೈ ಸೆಟ್ಟಿಂಗ್, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಹುಡುಗಿರಿರ್ತಾರೆ. ಅದು ಕಾಸ್ಟ್ಯೂಮ್, ಮೇಕಪ್, ಹೇರ್, ಡಿರೆಕ್ಷನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್, ಎಷ್ಟೊಂದು ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ವಿಮೆನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಡೈರೆಕ್ಟರ್ಸ್. ಸೊ ಅದು ಒಂದು ರೀತಿ ಖುಷಿ ಆಗೋದು. ಅಟ್ ದ ಸೇಮ್ ಟೈಮ್ ಒಂದು ಕಂಫರ್ಟ್ ಲೆವೆಲ್ ಆಟೋಮ್ಯಾಟಿಕ್ಲಿ ಜಾಸ್ತಿ ಆಗೋಗುತ್ತೆ ಹೆಣ್ಮಕ್ಳಿಗೆ, ಬೇರೆ ಹೆಣ್ಮಕ್ಳು ನೋಡಿದ್ರೆ ಸೆಟ್ಟಲ್ಲಿ. ಐ ಥಿಂಕ್ ಇದು ಆಲ್ಸೋ ನನಗೆ ಯಾಕೆ ಈ ಥರ ಆಗತ್ತೆ ಅಂತ ಅನಿಸುತ್ತೆ ಅಂದರೆ, ಬಹಳಷ್ಟು ಜನ ತಮ್ಮ ಹೆಣ್ಣು ಮಕ್ಕಳನ್ನು ಫಿಲ್ಮ್ ಇಂಡಸ್ಟ್ರಿಗೆ ಕಳಿಸೋದಕ್ಕೆ ಹಿಂಜರಿತಾರೆ. ಬಿಕಾಸ್ ಆಫ್ ದ ಥಿಂಗ್ಸ್ ದೇ ವುಡ್ ಹವ್ ಹರ್ಡ್, ಈ ಥರ ಇರುತ್ತೆ, ಈ ಥರ ಆಗತ್ತೆ ಅಂತ ಬಹಳಷ್ಟು, ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸಿಂದ ಅಲ್ಲ, ಎಲ್ಲೋ ಗಾಳಿ ಮಾತು ಕೇಳಿ ಬಹಳಷ್ಟು ಜನ ನಂಬಿರ್ತಾರೆ. ಆದರೆ ಟ್ಯಾಲೆಂಟ್ ಇದ್ದ ಕಡೆ ಡೆಫಿನೆಟ್ಲಿ ಬೇರೆ ಯಾವ ಥರ ಒಂದು ಘಟನೆಗಳು ನಡೆಯೋದಕ್ಕೂ ಅವಕಾಶ ಇರೋದಿಲ್ಲ. ಎನ್ಕರೇಜ್ ಮಾಡಿ ನಿಮ್ಮ ಹೆಣ್ಮಕ್ಳನ್ನ ಸಿನಿಮಾಗೆ ಬರೋದಕ್ಕೆ. ಆ್ಯಂಡ್ ನಾನು ಇದರಿಂದ ಕೇಳ್ಕೊಳ್ಳೋ ಇನ್ನೊಂದು ಮನವಿ ಏನು ಅಂದರೆ, ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಸ್ಗೆ ಆದಷ್ಟು ಹೆಣ್ಮಕ್ಳನ್ನ ಜಾಸ್ತಿ ನೀವು ಎಂಪ್ಲಾಯ್ ಮಾಡ್ಕೊಳ್ಳಿ ನಿಮ್ಮ ಟೀಮ್ನಲ್ಲಿ. ದೇ ವಿಲ್ ಬ್ರಿಂಗ್ ಇನ್ ಅ ನ್ಯೂ ಪರ್ಸ್ಪೆಕ್ಟಿವ್, ದೇ ವಿಲ್ ಆಲ್ಸೋ ಬ್ರಿಂಗ್ ಇನ್ a lot of comfort and I think flow in the whole process of filmmaking. About the lack of female centric roles in KFI, be it in the movies or the movie making process itself, what are your thoughts? ನಾನು ಈಗಲೇ ಇವಾಗ ತಾನೇ ಮಾತಾಡ್ದಂಗೆ, ಹೆಣ್ಮಕ್ಳು ಬರೀ ಆ್ಯಕ್ಟಿಂಗ್ ಅಂತ ಅಲ್ಲದೆ ಬೇರೆ ಕೆಲಸಗಳಲ್ಲಿ, ಒಂದು ಫಿಲ್ಮ್ ಮೇಕಿಂಗಲ್ಲಿ ಬೇರೆ ಕೆಲಸಗಳಲ್ಲೂ ಬಹಳಷ್ಟು ಜನ ಹುಡುಗಿರು ಬರ್ತಾ ಇದ್ದಾರೆ ಇವಾಗ. ಆ್ಯಂಡ್ ಬರೋದಕ್ಕೆ ಐ ಥಿಂಕ್ ಫ್ಯಾಮಿಲೀಸ್ ಸಪೋರ್ಟ್ ಮಾಡಬೇಕಾಗತ್ತೆ. ಅಂದರೆ ಅವ್ರು ಮುನ್ನುಗ್ಗಕ್ಕೆ ಒಂದು ಅಟ್ಲೀಸ್ಟ್ ಮಾರಲ್ ಸಪೋರ್ಟಾಗಿ ಯಾರು ನಿಂತ್ಕೋಬೇಕಾಗತ್ತೆ, ನಂಬಿಕೆ ಇಡಬೇಕಾಗತ್ತೆ ಹೆಣ್ಮಕ್ಳಲ್ಲಿ. ಆ್ಯಂಡ್ ಅದೇ ರೀತಿ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು, ಒಂದು ಸ್ಥಾನ ಕೊಟ್ಟು, ಅಟ್ಲೀಸ್ಟ್ 1% ಆಫ್ ಫೀಮೇಲ್ ಏನಂತಾರೆ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ವರ್ಕರ್ಸ್ ಆಗಲಿ ಒಂದು ಸೆಟ್ಟಲ್ಲಿ ಇರಬೇಕು ಅಂತ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಟಾಕಿಂಗ್ ಅಬೌಟ್ ವಿಮೆನ್ ಸೆಂಟ್ರಿಕ್ ರೋಲ್ಸ್, ನಾವು ಹಳೆಯ ಸಿನಿಮಾಗಳಲ್ಲೆಲ್ಲ ನೋಡಿದಾಗ, ಅದು ಮಿನುಗುತ್ತಾರೆ ಕಲ್ಪನಾ ಮೇಡಮ್ ಅವರ ಸಿನಿಮಾಗಳು, ಜಯಂತಿ ಅಮ್ಮ ಅವ್ರ ಸಿನಿಮಾಗಳು, ಅವೆಲ್ಲವೂ the center role, like the way the roles were written, the key role would be of the
ಫೀಮೇಲ್ ಲೀಡ್, ದ್ಯಾಟ್ ಈಸ್ ದೆಮ್. ಹೋಗ್ತಾ 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 ಅದು ಒಂದು ಬೇರೆ ಥರ ಟ್ರಾನ್ಸಿಷನ್ ಆಗಿದೆ. ಅಫ್ಕೋರ್ಸ್ ಇಟ್ ಈಸ್ ಅ ಮೆನ್ ಡಾಮಿನೇಟೆಡ್ ಇಂಡಸ್ಟ್ರಿ ಆ್ಯಂಡ್ ಬಟ್ ವೈ ಇಸ್ ದಟ್ ಅಂತ ನಾವು ಯೋಚನೆ ಮಾಡಿದ್ರೆ, ಬಿಕಾಸ್ ಜನನ ಪುಲ್ ಮಾಡೋದು, ಕ್ರೌಡ್ ಪುಲ್ಲರ್ಸ್ ಯಾರು? ನಮ್ಮ ಹೀರೋಗಳು. ಸೊ ಬಿಸ್ನೆಸ್ ಆಗಿರೋದ್ರಿಂದ ವಿಮೆನ್ ಸೆಂಟ್ರಿಕ್ ರೋಲ್ ಮಾಡೋದಕ್ಕೆ ಬಹಳಷ್ಟು ಜನ ವಿಮೆನ್ ಸೆಂಟ್ರಿಕ್ ರೋಲ್ ಇರುವಂತಹ ಫಿಲ್ಮ್ಸ್ ಮಾಡೋದಕ್ಕೆ, ಅಂದರೆ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಮಾಡೋದಕ್ಕೆ ಬಹಳಷ್ಟು ಪ್ರೊಡ್ಯೂಸರ್ಸ್ ಹಿಂಜರಿತಾರೆ ದುಡ್ಡು ಹಾಕೋದಕ್ಕೆ, ವಿಚ್ ಇಸ್ ಫೇರ್. ಬಟ್ ಅದು ಎಲ್ಲಿ ಚೇಂಜ್ ಆಗಬೇಕು ಅಂದರೆ, ಆ ಥರ ಒಂದು ಸಿನಿಮಾ ಬಂದಾಗ ನಮ್ಮ ಆಡಿಯನ್ಸ್ ಆ ಸಿನಿಮಾಗೆ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ನೋಡಬೇಕು. ದ್ಯಾಟ್ ಈಸ್ ವೆನ್ ಐ ಥಿಂಕ್ ಆ ಒಂದು ಚೇಂಜ್ ಬರೋಕ್ಕೆ ಶುರು ಆಗುತ್ತೆ, ಒಂದು ರೆವಲ್ಯೂಷನ್ ಆಗುತ್ತೆ. ಈ ಥರ ಸಿನಿಮಾಗಳು ಬಂದಾಗ ಎಷ್ಟೊಂದು ಜನ ಗೊತ್ತೇ ಇರಲ್ಲ, ಎಷ್ಟೊಂದು ಜನ ಹೋಗಿ ಆ ಒಂದು ಎಫರ್ಟ್ ತೊಗೊಂಡು ನೋಡೋದಿಲ್ಲ. ಸೊ ದ್ಯಾಟ್ ಈಸ್ ವೈ ಇಟ್ಸ್ ನಾಟ್ ದೇರ್. ಈವನ್ ಇನ್ ಹಿಂದಿ ದೇರ್ ಆರ್ ವೆರಿ ಫ್ಯೂ ಫಿಲ್ಮ್ಸ್ ದ್ಯಾಟ್ ಆರ್ ವಿಮೆನ್ ಸೆಂಟ್ರಿಕ್. ಆಲ್ದೋ ಇನ್ನೊಂದು ವಿಷಯ ಏನು ಅಂದರೆ, ಐ ಥಿಂಕ್ ಹಿಂದಿನಲ್ಲಾಗಲಿ ಬೇರೆ ಲ್ಯಾಂಗ್ವೇಜಸ್, ಇವಾಗ ಮಲಯಾಳಂ, ತಮಿಳು, ಈ ಸಿನಿಮಾಗಳಲ್ಲೆಲ್ಲ ನೋಡಿದಾಗ ಐ ಥಿಂಕ್ ಸ್ಟ್ರಾಂಗರ್ ಫೀಮೇಲ್ ಕ್ಯಾರೆಕ್ಟರ್ಸ್ನ ಬರೀತಾ ಇದ್ದಾರೆ. ನಮ್ಮ ಕನ್ನಡದಲ್ಲೂ ಇದೆ, ಬಟ್ ಪರ್ಸೆಂಟೇಜ್ ಒಂದು ಕಾಂಟ್ರಾಸ್ಟಲ್ಲಿ ನೋಡಿದ್ರೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ಸೊ ಇದಕ್ಕೂ ನಾವು ಹೆಣ್ಮಕ್ಳನ್ನ ಎನ್ಕರೇಜ್ ಮಾಡಬೇಕು ಬರೆಯೋದಕ್ಕೆ. ಸೊ ಅವರ ಪರ್ಸ್ಪೆಕ್ಟಿವಿಂದ ಹೆಣ್ಮಕ್ಳ ಪರ್ಸ್ಪೆಕ್ಟಿವಿಂದ ಕಥೆಗಳು ಬರಬೇಕು. ಆ್ಯಂಡ್ ನಾಟ್ ದ್ಯಾಟ್ ಗಂಡಸರಿಗೆ ಹೆಣ್ಮಕ್ಳ ಪಾತ್ರ ಬರೆಯೋಕ್ಕೆ ಬರಲ್ಲ ಅಂತಲ್ಲ, ಬಟ್ ಇನ್ನೂ ಚೆನ್ನಾಗಿ ಬರೀಬಹುದು ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಬರೆದ್ರೆ ನಮ್ಮನ್ನು ಕನ್ಸಿಡರ್ ಮಾಡಿ ಆ್ಯಕ್ಟ್ ಮಾಡೋದಕ್ಕೆ. ಓಕೆ, ಲಾಸ್ಟ್ ಒನ್. Your message to young girls there aspiring to be what you are. First of all, don't aspire to be me. You aspire to be you. Carve your own niche. ನೀವು ನಿಮ್ಮ ಸ್ಟ್ರೆಂತ್ಸ್ನ ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದರಲ್ಲಿ ವಾಟ್ ಯು ಆರ್ ಗುಡ್ ಆ್ಯಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮದ್ರಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು, ಅಥವಾ ನಿಮಗೆ ವೀಕ್ನೆಸ್ ಅಂತ ಏನು ಅನಿಸುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ತುಂಬ ತಲೆ ಕೆಡಿಸ್ಕೋಬೇಡಿ. ಹ್ಯಾವ್ ಅ ಗೋಲ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಇಟ್. ಬಹಳಷ್ಟು ಚಾಲೆಂಜಸ್ ಎಲ್ಲರೂ ಫೇಸ್ ಮಾಡ್ತೀವಿ. ಏನಂತಾರೆ, ತೊಂದರೆಗಳು ಮನುಷ್ಯಂಗಲ್ಲದೆ ಮರಕ್ಕೆ ಬರುತ್ತಾ ಅಂತ ಕೇಳ್ತಾರಲ್ಲ, ಆ ಥರ ಬಂದೇ ಬರುತ್ತೆ. ಬಟ್ ಅದನ್ನು ದಾಟಿ, ಅದನ್ನು ಮೀರಿ ನಮ್ಮ ದೃಷ್ಟಿ ಏನಿದೆ ಆ ಒಂದು ಗೋಲ್ ಮೇಲಿದ್ದರೆ ಎನಿಥಿಂಗ್ ಇಸ್ ಪಾಸಿಬಲ್. ಸೊ ನನಗೆ ಯಾವಾಗಲೂ ಅನಿಸೋದು, ನೆನ್ನೆ ಕೂಡ ನಾನು ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ, ನಮ್ಮ ಇಂಟೆನ್ಷನ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಡಿಸೈಡ್, ನಾನು ಇದನ್ನು ಮಾಡ್ತೀನಿ, ನಾನು ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್, ಐ ವಾಂಟ್ ಟು ಬಿ ಸಕ್ಸಸ್ಫುಲ್. ಸಕ್ಸಸ್ ಅನ್ನೋದು ಏನು ಅನ್ನೋದು ನಮಗೆ ನಾವೇ ಡಿಫೈನ್ ಕೂಡ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಅಗೇನ್ ವಿಲ್ ಬಿ ವೆರಿ ಅನ್ಹ್ಯಾಪಿ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಸಂಬಡಿ, ಆರ್ ಡೋಂಟ್ ಸೇ ಓಕೆ ಐ ವಾಂಟ್ ಅ ಜರ್ನಿ ಲೈಕ್ ಹರ್ಸ್. ಆ ಥರ ಯೋಚನೆ ಮಾಡಿದ್ರೆ ಇಟ್ ವಿಲ್ ನೆವರ್ ವರ್ಕ್. ಯಾಕಂದರೆ ನೋ ಟೂ ಜರ್ನೀಸ್ ಕ್ಯಾನ್ ಬಿ ದ ಸೇಮ್. ಸೊ ಮೇಕ್ ಯುವರ್ ಓನ್ ಪಾತ್, ಸೆಟ್ ಯುವರ್ ಓನ್ ಗೋಲ್ಸ್. ಒಂದು ಗೋಲ್ ಅಚೀವ್ ಮಾಡಿದ್ಮೇಲೆ ಮತ್ತೊಂದು ಗೋಲ್ ಚೇಸ್ ಮಾಡೋದಕ್ಕೆ ನೋಡಿ. ಆ್ಯಂಡ್ it will happen. It's also about, it's also not about the goal, it's also about the journey, right? Like how you go there, that is something that you also need to enjoy.